ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸು. ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅದರಲ್ಲಿ ಟಾಪಿಕ್ ಬೈ ಟಾಪಿಕ್ಕು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಡಿಟರ್ಮಿನೆಂಟ್ಸ್ ಚಾಪ್ಟರಿಂದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನು ಸೆಕ್ಷನ್ ಡಿಯಲ್ಲಿ 5 ಮಾರ್ಕ್ಸ್ವರೆಗೆ ಬರುತ್ತೆ. ಸೊ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀನಿ. ಸೊ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ನ ಕೊಟ್ಟಿರುವಂಥ ಸಿಸ್ಟಮ್ ಆಫ್ ಇಕ್ವೇಷನ್ ವಿ ಕ್ಯಾನ್ ರೈಟ್ ಇಟ್ ಆಸ್ AX = B. ಅಲ್ಲಿ ಎ ಮ್ಯಾಟ್ರಿಕ್ಸ್ನ ಇಲ್ಲಿ ಏನು ತಗೋಬೇಕಂದ್ರೆ ಕೋಎಫಿಷಿಯಂಟ್ ಆಫ್ XYZ ವೇರಿಯೇಬಲ್ಸ್ನ ಬರೀತಾ ಹೋಗಬೇಕು. ಫಸ್ಟ್ ರೋ ಅಲ್ಲಿ ಫಸ್ಟ್ ಈಕ್ವೇಷನ್ ಕೋಎಫಿಷಿಯಂಟ್ ಬರೀಬೇಕು. 3 - 2 3. ಸೆಕೆಂಡ್ ಈಕ್ವೇಷನ್ 2 1 - 1. ಥರ್ಡ್ ಈಕ್ವೇಷನ್ 4 - 3 + 2. ನೆಕ್ಸ್ಟ್ ಎಕ್ಸ್ ಮ್ಯಾಟ್ರಿಕ್ಸ್ನ ನಾವು ಯಾವ ರೀತಿ ಬರೀಬೇಕು ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಬರೀಬೇಕು. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಓನ್ಲಿ ಒನ್ ಕಾಲಮ್, ದೆನ್ ಓನ್ಲಿ ರೋಸ್. ಸೊ ಹಿಯರ್ X Y Z. ಸೊ ಇದನ್ನ ಕಾಲಮ್ ಹೆಚ್ಚಿಸಬೇಕು. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ನ ಸೊ ಇಲ್ಲಿರುವಂಥ 8 1 4 ಇದನ್ನು ಕೂಡ ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೀಬೇಕು. ಸೊ ಅವಾಗ ನಾವು XYZ ವೇರಿಯೇಬಲ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಏನಿರಬೇಕು, ಬಿ ಮ್ಯಾಟ್ರಿಕ್ಸ್ ಬರಬೇಕು. ಎ ಮ್ಯಾಟ್ರಿಕ್ಸಲ್ಲಿ 3x3 ಇದೆ, ಎಕ್ಸ್ ಮ್ಯಾಟ್ರಿಕ್ಸ್ 3x1 ಇದೆ. ಅಂದರೆ ಇವೆರಡನ್ನೂ ಪ್ರಾಡಕ್ಟ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟಿರುತ್ತೆ ಅಂದರೆ 3x1 ಇರುತ್ತೆ. ಅಂದರೆ 3 ರೋಸ್ 1 ಕಾಲಮ್ ಇರುತ್ತೆ. ಸೊ ಮೊದಲನಿಗೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ XYZ ವೇರಿಯೇಬಲ್ನ ಫೈಂಡ್ ಔಟ್ ಮಾಡಬೇಕಂದ್ರೆ X = ಏನ ರೈಟ್ ಸೈಡ್ ಸೇಮ್ ಮಾಡಿದ್ರೆ ಏನಾಗುತ್ತೆ A ಇನ್ವರ್ಸ್ B ಆಗುತ್ತೆ. ಅಂದರೆ A ಇನ್ವರ್ಸ್ ಅಂದರೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ A. ಸೊ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎನ ಹೇಗೆ ಫೈಂಡ್ ಔಟ್ ಮಾಡಬೇಕು, 1/ಡಿಟರ್ಮಿನೆಂಟ್ A ಇಂಟು ಅಡ್ಜಾಯಿಂಟ್ ಆಫ್ A. ಸೊ ಇಲ್ಲಿ ಫಸ್ಟ್ ಡಿಟರ್ಮಿನೆಂಟ್ A ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟು ಅಡ್ಜಾಯಿಂಟ್ ಆಫ್ A ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಏನ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಏನ ಕಂಡುಹಿಡಬೇಕು. ಸೊ ಅಡ್ಜಾಯಿಂಟ್ A ಕಂಡುಹಿಡಬೇಕು ಅಂದರೆ ವಿ ನೀಡ್ ಕೋಫ್ಯಾಕ್ಟರ್ಸ್ ಆಫ್ ಮ್ಯಾಟ್ರಿಕ್ಸ್ A. ಸೊ ಮೊದಲಿಗೆ ಡಿಟರ್ಮಿನೆಂಟ್ ಆಫ್ A ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ A = 0 ಆಗಿದ್ರೆ A ಇನ್ವರ್ಸ್ ಡಸಂಟ್ ಎಕ್ಸಿಸ್ಟ್. ಡಿಟರ್ಮಿನೆಂಟ್ A ≠ 0 ಆಗಿದ್ರೆ ಮಾತ್ರ A ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಫಸ್ಟ್ ಡಿಟರ್ಮಿನೆಂಟ್ ಆಫ್ A ಕಂಡುಹಿಡಿತಾ ಹೋಗೋಣ. ಸೊ ಡಿಟರ್ಮಿನೆಂಟ್ A ನ ಯು ಕ್ಯಾನ್ ಫೈಂಡ್ ಬೈ ಐದರ್ ಎಕ್ಸ್ಪ್ಯಾಂಡಿಂಗ್ ರೋ ಆರ್ ಕಾಲಮ್. ಅಥವಾ ಕಾಲಮ್ನ ಎಕ್ಸ್ಪ್ಯಾಂಡ್ ಮಾಡೋ ಮೂಲಕ ಕಂಡುಹಿಡಿಬೋದು, ಅಥವಾ ರೋನ ಎಕ್ಸ್ಪ್ಯಾಂಡ್ ಮಾಡೋ ಮೂಲಕ ಕಂಡುಹಿಡಿಬೋದು. ಸೊ ಫಸ್ಟ್ ರೋನ ಎಕ್ಸ್ಪ್ಯಾಂಡ್ ಮಾಡೋ ಮೂಲಕ ಕಂಡುಹಿಡಿಯೋಣ. ಸೊ 3ನ ಉಳಿಸ್ಕೋಬೇಕು. ಸೊ ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಇಲ್ಲಿ ಮೈನರ್ ಮ್ಯಾಟ್ರಿಕ್ಸ್ ಯಾವುದು, 1 - 1 - 3 2. ಈ ಮೈನರ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ಅದನ್ನು ಹೇಗೆ ಕಂಡುಹಿಡಿಯೋದು, ಸೊ ಡಯಾಗನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. 1 × 2 ಮೈನಸ್ -1 × -3 -1 × -3. ಸೊ ನೆಕ್ಸ್ಟು ಇಲ್ಲಿ ಸೈನ್ ಯಾವ ರೀತಿ ಇರುತ್ತೆ ಅಂದರೆ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಮೈನಸ್ ಆಫ್ -2. ಸೊ ದಿಸ್ ವಿಲ್ ಗಿವ್ +2. ಸೊ +2 ಅಂದರೆ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಎಲಿಮಿನೇಟ್ ಮಾಡಿದ್ರೆ ನಮಗೆ ಮೈನರ್ ಮ್ಯಾಟ್ರಿಕ್ಸ್ ಯಾವ ಸಿಗುತ್ತೆ, 2 - 1 4 2 ಸಿಗುತ್ತೆ. ಸೊ ಆ ಮೈನರ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನು, 2 × 2 ಮೈನಸ್ -1 × 4 ಪ್ಲಸ್ 3 ಇದೆ. ಸೊ ಟೇಕ್ +3. ಸೊ ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್. 2 × -3 -1 × 4 3 2 × -3 -1 × 4. ಸೊ 3ನ ಉಳಿಸ್ಬಿಡಿ.
2 into 1 2 minus 1 into minus 3 plus 3 plus 2 2 into 2 4 minus 1 into 4 minus 4. So plus 3 2 into minus 3 minus 6 minus 1 into 4 minus 4. So 3 minus 1 plus 2 4 minus into minus plus 4 ಆಗುತ್ತೆ. So therefore it will be plus 8 plus 3 minus 6 minus 4 is to minus 10. 3 into minus 12 minus 3 2 into 8 plus 16 plus 3 into minus 10 minus 20. So minus sign add ಮಾಡಿ minus 3 minus 30 minus 33 minus 33 plus 16 ಅಂದರೆ minus 17 ಅಂದರೆ minus 17 is not equals to 0. Therefore A inverse exist ಆಗುತ್ತೆ ಅಂತ ಹೇಳಬಹುದು. A inverse find out ಮಾಡಿದ್ರೆ we have to find cofactors of matrix A. Cofactor matrix A na we usually denoted by A capital letter A I J. So andre I andre ith row, J andre jth column. So ಇಲ್ಲಿ A11 first find out ಮಾಡೋಣ. A11 find out ಮಾಡಬೇಕಂದ್ರೆ -1 whole power 1 plus 1. So minor matrix of 1 1 ಬರೆಯಬೇಕು. So determinant of minor matrix of 1 1. So -1 whole power 2 ಅಂದರೆ plus. So m minor of 1 1 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಬರುತ್ತೆ 2 minus 3 ಅಂದರೆ -1 ಬರುತ್ತೆ. ನೆಕ್ಸ್ಟು A12 ಅಂದರೆ -1 whole power 1 plus 2. So M12. So -1 whole power 3 ಅಂದರೆ ಏನು ಬರುತ್ತೆ ನೆಗೆಟಿವ್ ಸೈನ್ ಬರುತ್ತೆ. ಸೊ M12 ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ 2 into 2 4 minus 1 into 4 minus of -1 into 4. So minus 4 plus 4 ಅಂದರೆ ಬಂತು -8 ಬಂತು. ನೆಕ್ಸ್ಟು A13. So -1 whole power 1 plus 3 M13. So -1 whole power 1 plus 3 ಅಂದರೆ 1 plus 3 4 -1 whole power 4 ಅಂದರೆ ಈವನ್ ನಂಬರು ಅದಕ್ಕೆ ಇದು ಪ್ಲಸ್ ಇದೆ. ಸೊ M13 ಅಂದರೆ ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್ 2 into -3 -6 minus 1 into 4 1 into 4 ಎಷ್ಟು ಬರುತ್ತೆ 4 ಬರುತ್ತೆ. ಸೊ -6 -4 ಎಷ್ಟು -10. ಸೊ ಅಂದರೆ A11 ಏನು -1 A12 -8 A13 -10. ಸೊ ನೆಕ್ಸ್ಟು A21 A22 A23 ಅಂದರೆ 2 plus 1 ಆಡ್ ನಂಬರ್ ಅಲ್ವಾ. ಸೊ ಡೈರೆಕ್ಟ್ಲಿ ಟೇಕ್ ಮೈನಸ್. ಸೊ ಮೈನಸ್ ಆಫ್ M21 ಹೇಗೆ ಫೈಂಡ್ ಮಾಡ್ಕೊಳ್ತೀರಾ ಡಿಲೀಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಫೈಂಡ್ ದಿ ಡಿಟರ್ಮಿನೆಂಟ್ ಆಫ್ minor matrix -2 into 2 ಎಷ್ಟು -4 3 into -3 ಅಂದರೆ -3 into -3. So minus of -4 minus into minus plus 9. So 9 minus 4 5. So 5 into minus 5. Next to A22. So
second row, second column. 3 into 2. So 2 plus 2, 4 irodrinda we have to take positive sign. M22 ಅಂದ್ರೆ plus. So delete second row, second column. 3 into 2, 6. 4 into 3, 12. ಅಂದ್ರೆ minus 12 into. So that will give minus 6. So A23 means delete second row, third column. So 3 into minus 3. Before that 2 plus 3. S to 5. 5 is odd number. Therefore take negative sign. M23. So minus M23 is already told. Second row, third column delete ಮಾಡಬೇಕು. 3 into minus 3 ಎಷ್ಟು? minus 9. So minus 2 into 4. So minus 2 into 4. So minus 9 minus plus 4 to the 8. So ಅಂದ್ರೆ minus 9 plus 8 add ಮಾಡಿದ್ರೆ minus 1 ಬರುತ್ತೆ. minus 1 into minus plus 1. So next A31 find out. So A31 3 plus 1 odd number, sorry, even number. So therefore take positive sign. So M31 find out. So third row, first column. So M31 ಅಂದ್ರೆ third row first column delete ಮಾಡಬೇಕು. So delete ಮಾಡಿದ್ರೆ ಎಷ್ಟು ಬರುತ್ತೆ? minus 2 into minus 1 plus 2. So 3 into 1, 3. ಅಂದರೆ minus 1 ಬರುತ್ತೆ. Next A32 ಅಂದರೆ minus M32. So M32 ಅಂದರೆ delete third row, second column. 3 into minus 1 minus 3. So 3 into 2 ಅಂದರೆ minus 6. So minus 3 minus 6 minus 9. minus 9 into minus plus 9. So adjoint of 3 cross 3 matrix ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫಸ್ಟ್ ಕೋಫ್ಯಾಕ್ಟರ್ಸ್ ಆಫ್ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಅದನ್ನು ಏನು ಮಾಡಬೇಕು? ಟ್ರಾನ್ಸ್ಪೋಸ್ ತಗೋಬೇಕು. ಅವಾಗ ಏನು ಸಿಗುತ್ತೆ? adjoint of matrix A ಸಿಗುತ್ತೆ. ನೆಕ್ಸ್ಟು A33 ಅಂದರೆ 3 plus 3 ಎಷ್ಟು? 6. 6 is even number, therefore take positive sign M33. So delete third row, third column. 3 into 1, 3 minus 2 into 2 ಅಂದರೆ minus 4. So 3 plus 4 ಎಷ್ಟು? 7. adjoint of A ನ ಬರೀಬೇಕು. adjoint of A ಅಂದರೆ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್. ಸೊ ಅಂದರೆ A11 A12 A13 A21 A22 A23 A31 A32 A33. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಯಾಕೆಂದರೆ ಇದು ಟ್ರಾನ್ಸ್ಪೋಸ್ ತಗೊಂಡು ಬರೀತಾ ಇರೋದು. ಆ್ಯಕ್ಚುಲಿ A11 ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸಲ್ಲಿ ರೋ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಡ್ಜಾಯಿಂಟ್ ಆಫ್ ಎ ಅಲ್ಲಿ ಕಾಲಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ A11 ಎಷ್ಟು ಬಂತು ನಮಗೆ? ದಟ್ ಈಸ್ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ A. ನಾವು ವಿ ಹ್ಯಾವ್ ಟು ಫೈಂಡ್ X ಮ್ಯಾಟ್ರಿಕ್ಸ್. X ಮ್ಯಾಟ್ರಿಕ್ಸ್ ಕಂಡುಹಿಡಿಯಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ A ಇನ್ವರ್ಸ್ ವಿತ್ B ಮ್ಯಾಟ್ರಿಕ್ಸ್. ಸೊ A ಇನ್ವರ್ಸ್ ಅಂದ್ರೇನು? 1 by determinant A into adjoint A into matrix B. So determinant A is equal to minus 17. Adjoint A is minus 1, minus 8, minus 10,
-5 -6 plus 1 -1 9 7 into matrix B. Matrix B ಏನು 8 1 4. ಸೊ ಇಲ್ಲಿ ನೀವು ಮಾಡೋ ಕಾಮನ್ ಮಿಸ್ಟೇಕ್ ಏನಂದ್ರೆ -1/70 ನ ಫಸ್ಟ್ ಅಡ್ಜಾಯಿಂಟ್ ಗೆ ಮಲ್ಟಿಪ್ಲೈ ಮಾಡ್ತೀರಾ. ಆ ಥರ ಮಾಡಬೇಡಿ. ಫಸ್ಟ್ ಏನು ಮಾಡಿ, ಅಡ್ಜಾಯಿಂಟ್ ಎ ಇಂಟು ಬಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ. ಅಂದರೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್. ನೆಕ್ಸ್ಟು ಥರ್ಡ್ ರೋ ವಿತ್ ಫಸ್ಟ್ ಕಾಲಮ್. ಸೊ ಕೀಪ್ -1/70 ಆಸ್ ಇಟ್ ಈಸ್. ಸೊ ಇಲ್ಲಿ -1 ಇಂಟು 8 ಏನು ಬರುತ್ತೆ, -8 -5 ಇಂಟು -1 ಪ್ಲಸ್ 1 ಅಂದರೆ -5 -1 ಇಂಟು 4 -4 ಬಂತು. ನೆಕ್ಸ್ಟು -8 ಇಂಟು 8 ಎಷ್ಟು ಬರುತ್ತೆ, -64 -6 ಇಂಟು 1 -6 9 ಇಂಟು 4 ಪ್ಲಸ್ 36 -10 into 8 -80 plus 1 into 1 1 7 into 4 28. ಸೊ ಇವಾಗ -1/70 ನ ಹಾಗೆ ಉಳಿಸ್ಕೊಂಡು ಇದನ್ನ ಆ್ಯಡ್ ಮಾಡಿ. -8 -5 -13 -13 -4 ಎಷ್ಟು ಬರುತ್ತೆ, -17 -64 -6 -70 ಬರುತ್ತೆ. -70 plus 36 ಎಷ್ಟು ಬರುತ್ತೆ, -34 ಬರುತ್ತೆ. ಸೊ -80 plus 1 plus 28 ಮಾಡಿದ್ರೆ 28 plus 1 ಎಷ್ಟು 29 29 -80 ಅಂದರೆ -51 ಬರುತ್ತೆ. ಸೊ therefore x y z is equal to, ಇವಾಗ -1/70 ನ ಈಚ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. -1/70 ಇಂಟು -17 ಮಾಡಿದ್ರೆ +1 ಬರುತ್ತೆ. -1/70 ಇಂಟು -34 ಬಂದರೆ +2 ಬರುತ್ತೆ. ಸೊ -1/70 -51 ಮಾಡಿದ್ರೆ +3 ಬರುತ್ತೆ. ಅಂದರೆ x ವ್ಯಾಲ್ಯೂ 1, y ವ್ಯಾಲ್ಯೂ 2, z ವ್ಯಾಲ್ಯೂ 3. ಸೊ ನೀವು ಕಂಡುಹಿಡಿದಿರೋ ಸೊಲ್ಯೂಷನ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೈಟ್ ಹ್ಯಾಂಡ್ ಆನ್ಸರು ಕರೆಕ್ಟ್ ಆಗಿದೆ. ಸೊ ಯು ಗಾಟ್ ರೈಟ್ ಆನ್ಸರ್, ಅದರ್ವೈಸ್ ರಾಂಗ್ ಅಂತ.